ಗೊತ್ತಿಲ್ಲ. ದಿಂಡಿಗಲ್ ರೂಟು. ಒಂದು 200 ಕಿಲೋಮೀಟರ್ಸ್ ನಾನ್ ಸ್ಟಾಪು, ಆಮೇಲೆ ಒಂದು ಸ್ಟಾಪ್ ಕೊಟ್ಟು ಡ್ರೈವ್ ಕಂಟಿನ್ಯೂಸ್ ಆಗಿ ಹೊಡಿತು ಅಂದರೆ ತೆಗೋಣ ಸುಟ್ಟೋಗ್ಬಿಡುತ್ತೆ ಈ ಬಿಸಿಲಲ್ಲಿ. ಆ್ಯಕ್ಚುಲಿ ಬಿಸಿಲಲ್ಲಿ ಡ್ರೈವ್ ಮಾಡ್ತಿರೋದೇ ನಮಗೊಂದು ಆಶ್ಚರ್ಯ. ಓಕೆ ಬನ್ನಿ, 1300 ಕಿಲೋಮೀಟರ್ಸ್ ರೌಂಡ್ ಟ್ರಿಪ್ಪು. ಏನು ಹೇಳಿ, ಜಾಲಿ. ಜೈ ಶ್ರೀರಾಮ್ ಅಂತ ಹೇಳ್ತಾ ಇವಾಗ ಪೀಸಾಗಿ ಹೊಡಿತಾ ಇರ್ಬೇಕು ಅಷ್ಟೇ. ದಿಂಡಿಗಲ್ ಮೇಲೆ ಅಲ್ವಾ? ದಿಂಡಿಗಲ್ ಮೇಲೆ ತಾನೆ? ಇದು ನೋಡೋ, ಇದು ಏನು ಉದ್ದ ಇದೆ ಇದು, ಯಪ್ಪ ಅಲ್ವಾ? ಇದು ವಿಂಡ್ಮಿಲ್ ರೆಕ್ಕೆ. ಇದು ಇಷ್ಟು ಹತ್ರದಿಂದ ಇವಾಗಲೇ ನೋಡ್ತಾ ಇರೋದು ನಾನು. ಸೊ ಸ್ನೇಹಿತರೆ, ಆಲ್ಮೋಸ್ಟ್ 110 120 ಒಟ್ಟಿನಲ್ಲಿ 100+ ಕಿಲೋಮೀಟರ್ಸ್ ನಾನ್ ಸ್ಟಾಪಾಗಿ ಬಂದಿರೋದು. ರೋಡ್ ಮಾತ್ರ ಬಟರ್ ರೋಡು ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು, ತಮಿಳ್ನಾಡು ರೋಡು. ಸೊ ಎಂಜಾಯ್ ಮಾಡಿದ್ವಿ, ಸೂಪರಾಗಿ ಎಂಜಾಯ್ ಮಾಡಿದ್ವಿ ನಾವುಗಳು ಮಾತ್ರ 4 ಜನನೂ. ಸೊ ಹೌ ಯು ಆರ್ ಫೀಲಿಂಗ್? ಬಟ್ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು. ಲೊಕೇಶನ್ ಕಳಿಸ್ತಾ ಇದೆಯಾ? ನೋಡು, ಅವನು ಕಳಿಸಿದ್ದಾನೆ. ಎಲ್ಲಿದ್ದಾರೆ ನೋಡು, ನಾವಿಲ್ಲಿದ್ದೀವಿ, ಇದಿಲ್ಲಿದೆ. ಅವ್ರಿನ್ನ ಮುಂದೆ ಬಂದ್ಯಾರ, ಅವ್ರ ಹಿಂದೆ ಇದ್ದಾರ. ನಾವು ಇಲ್ಲಿದ್ದೀವಿ. ನಾನು ಇಲ್ಲಿರೋದು. ನಮಗಿನ್ನ ಹಿಂದೆ ಇದ್ದಾರೆ ಅವರು. ನಮಗಿನ್ನ ಹಿಂದೆ ಇದ್ದಾರೆ. ಬರ್ತಾರೆ ಲೇಟ್, ಇನ್ನೂ ಹಾಫ್ ಆನ್ ಅವರ್ ಬೇಕು ಬರಬೇಕಂತ. ಫೋನ್ ಹಾಕಿ ಕೇಳುವ ಎಷ್ಟೊತ್ತಾಗತ್ತೇನೋ ಅಂತ. ಬಿಸಿಲು, ಸಿಕ್ಕಾಪಡೆ ಬಿಸಿಲು. ಬೇರೆ ಅರ್ಜೆಂಟು, ಎಲ್ಲರೂ ರೆಸ್ಟೋರೆಂಟಲ್ಲಿ. ಯಪ್ಪ ದೇವ. ಓಕೆ, ಇವಾಗ ಊಟ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಟಿದ್ದೀವಿ. ಇನ್ನೂ 206 ಕಿಲೋಮೀಟರ್ಸ್ ಇದೆ. 3 ಅವರ್ 3 ತಾಸು. ಒಳ್ಳೆ ಹೋಟ್ಲು, ತಲಪಕಟ್ಟಿ. ಓಕೆ, ಲೆಟ್ಸ್ ಗೋ. ಫೈನಲಿ ಟ್ರಿಪ್ ಮುಗ್ದೇ ಹೋಯ್ತು. ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಪ್ಲ್ಯಾನ್ ಮಾಡೋಣ. ಆದರೆ ಒಂದು ರಿಕ್ವೆಸ್ಟು, ಈ ಬಿಸಿಲಲ್ಲಿ ಮಾತ್ರ ಪ್ಲ್ಯಾನ್ ಮಾಡೋದು ಬೇಡ. ಹೌದು, ಬಟ್ ಇನ್ನೊಂದೇನೆಂದರೆ ಆ ಬಿಸಿಲು ಬರೋ ಟೈಮಲ್ಲಿ ನಾವು ಅಷ್ಟು ಕವರ್ ಮಾಡ್ಕೊಂಬಿಟ್ರೆ ಈಸಿ ಆಗೋದು. ಅದಕ್ಕೇ ನೆಕ್ಸ್ಟು ವಿಂಟರ್ ಒಂದು ಸ್ವಲ್ಪ ಮಳೆ ತುಂತುರು ಆಗ್ತಾ ಇರಬೇಕು, ಒಂದು ಸ್ವಲ್ಪ ಕೂಲ್ ಬ್ರೀಸ್ ಇರಬೇಕು. ಅಷ್ಟೊಂದು ಬೇಕಾದ್ರೆ ಅದರಲ್ಲೂ ಈ ಬಿಸಿಲಲ್ಲಿ ತಮಿಳ್ನಾಡು ಕಡೆ ಮಾತ್ರ ಬೇಡ. ಇನ್ನು ಬಿಸಿಲು ಕಡೆ ಇನ್ನು ತಮಿಳ್ನಾಡು ಬರೋದಿಲ್ಲ ನಾವು. ಇನ್ನು ವಿಂಟರ್ ಸೀಸನಲ್ಲೇ ಬರೋದು ನಾವು, ಮಳೆ ಬರೋ ಟೈಮಲ್ಲೇ ಬರೋದು ನಾವು. ಅಷ್ಟೇ, ಬೇರೆ ಏನಂತೀಯ? ಅಷ್ಟೇ. ಬಿಸಿಲಲ್ಲಿ ಮಾತ್ರ ನಮಗೂ ತಮಿಳ್ನಾಡಿಗೂ ಕೂತು, ಆಮೇಲಿಂದ ಸೇಸೆ. ಆಮೇಲೆ ಓಕೆ ಫ್ರೆಂಡ್ಸ್, ಬನ್ನಿ ಅನ್ಬಿಡೋದು. ಬಿಸಿಲಿರೋ ಟೈಮಲ್ಲಿ ನೀನು ಬೇಡ ನಾನು ಬರಲ್ಲ ಅನ್ನೋದು ಮಾತಲ್ಲೇ ಇರಲಿ ಅನ್ನೋದು. ಅಷ್ಟೇ. ಓಕೆ, ಫೈನಲಿ ವಿ ಆರ್ ವೆಲ್ಕಮ್ ಟು ಕರ್ನಾಟಕ. ಜಾಲಿ. ಆಲ್ಮೋಸ್ಟ್ 3 ದಿನದ ನಂತರ ಕರ್ನಾಟಕ ಬಿಟ್ಟು ಹೋಗಿದ್ವಿ. ಒಂದು ಸ್ಮಾಲ್ ರೈಡ್ ಏನೇ, ದೊಡ್ಡ ರೈಡೇನೆ ಅದೂ. ನಾವುಗಳ್ದು ಬಿಡು, ಹುಡುಗರದ್ದು ಬಿಟ್ಟಾಕು.
ನಮ್ಮ ಮದರ್ ಇಂಡಿಯಾ ಮದರ್ ರಾಮೇಶ್ವರಂ ಸೌದರ್ನ್ ಟ್ರಿಪ್ ಆಯಿತು. ಫೈನಲಿ ಕ್ವಶನ್ ಲೈನ್ ಪೂರ ಮುಗಿಸಾಯಿತು. ಓಕೆ ನಾರ್ತ್ ಆಯಿತು ಸೌತ್ ಆಯಿತು ಮಗನಿದು. ತಿಗಾರಿತಾ ನೆಕ್ಸ್ಟು ಈಸ್ಟ್ ಯಾವ್ದು ಹೇಳು? ಶ್ರೀಶೈಲಂ. ಓ ಹೊಡಿ ಮಚ್ಚ ಆ್ಯಂಡು ಇದು ಜೋಸ್ ಆ್ಯಕ್ಚುಲಿ ಚೆನ್ನಾಗಿರೋದು. ಬರಬೇಕು ಅಣ್ಣ, ಮಿಸ್ ಆಗಂಗಿಲ್ಲ. ಇನ್ನು ಜೂನ್ ಎಂಡ್ ಕಣೋ. ಓಕೆ ಗೈಸ್, ಸಿಗುವ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ತುಂಬ ಖುಷಿಯಾಯಿತು ನಮ್ಮ ಕಸಿನ್ ಬಂದಿದ್ದು ಹಾಗೂ ನಮ್ಮ ಧೀರಜ್ ಬಂದಿದ್ದು, ಎಸ್ಪೆಷಲಿ ಮೇಯ್ನ್ ನಮ್ಮ ಮದರ್ ಇಂಡಿಯಾ. ಓಕೆ, ಸಿಗುವ ನೆಕ್ಸ್ಟ್ ರೈಡಲ್ಲಿ. ತೀಕ ಊರು ಬಾಗ್ಲಾಗಿ ಹೋಗಿದೆ ಶಿವ. ಓಕೆ, ಸಪೋರ್ಟ್ ಮಾಡ್ರೋ, ಯಾಕ್ರೋ ಕೇಳ್ಕೊಬೇಕಲ್ವೇನ್ರು. ನೋಡ್ರೋ ಎಷ್ಟು ಚೆನ್ನಾಗಿ ಹಾಕ್ಸಿದ್ದೀನಿ ನೋಡ್ರೋ. ಹೊಡಿರೋ ಲೈಕು, ಸಬ್ಸ್ಕ್ರೈಬು, ಫಾಲೋ ಕೊಡ್ರೋ, ನಿಮ್ಮ ಫ್ರೆಂಡ್ಸಿಗೆ ತೋರಿಸ್ರೋ. ಇದೇನೋ ಇದು ನಂಬರ್ ಪ್ಲೇಟು.